ಏನಾದ್ರು ಕಾನೂನು ವಿರುದ್ಧವಾಗಿ ಬದುಕ್ತಾರೆ ಅಂದ್ರೆ ಕಸ್ತೂರಿ ರಂಗನ್ ವರದಿ ಅಂತ ಗೊತ್ತಿಲ್ಲ, ಕೇಂದ್ರ ಸರ್ಕಾರದ ವರದಿ ಅಂತ ಗೊತ್ತಿಲ್ಲ, ಸಾಮೂಹಿಕವಾಗಿ ಹತ್ಯೆ ಮಾಡಿ ನಿಮ್ದಷ್ಟು ನೀವೇ ಇಟ್ಕೊಂಡ್ಬಿಡಿ. ಬರೋದಾದ್ರೆ ನಾಳೆನೆ ಬರ್ಸ್ಬಿಡ್ತಿದ್ದೀವ, ಎಲ್ಲ ನಿಮ್ಗೆ ಹಕ್ಕುಪತ್ರ ಕೊಡ್ಸ್ಬಿಡ್ಬೋದಾಯ್ತು. ಇರೋ ಇದಕ್ಕೆ ಏನ್ ರೆಡಿ ಬರೇ ಈ ಇರೋ ಇದಕ್ಕೆ ನಿಮಗೆ ಯಾವ ಸಮಸ್ಯೆನೂ ಬರಲ್ಲ, ನೀವು ಗಟ್ಟಿ ಅಲ್ಲೇ ಇರ್ರಿ. ಅವ್ರು ಏನು ಹೇಳಬಾರ್ದು ಆಯ್ತಾ, ನನಗೆ ಹೇಳು, ಅವ್ರ ಬಗ್ಗೆ ಹೇಳು, ಅವ್ರ ಕೈ ತೋರಿಸ್ಬೇಡ. ಒಳ್ಳೆ ರೀತಿಯಲ್ಲಿ ಮಾತಾಡಿ, ಸಿಬ್ಬಂದಿಗಳು ಅವರನ್ನು ನನಗೆ ಯಾರು ಗೌರವ ಕೊಡಿ, ಎಲ್ಲರೂ ಹಿಂದಿನ ಎಲ್ಲ DF ಹತ್ರ ಕಾಂಟ್ಯಾಕ್ಟ್ ಇದ್ದೆ, ನಾನು ರವಿಕುಮಾರ್ ಸರ್, ನಾಗರಾಜ್ ನಾಯ್ಕ ಎಲ್ಲರೂ ಗೊತ್ತು ನಮ್ಗೆ, ಎಲ್ಲ RF ಗೊತ್ತು, ಯಾರು ತೊಂದರೆ ಕೊಟ್ಟಿಲ್ಲ. ಇವ್ರು ಬಂದ್ಮೇಲೆ ಏನು ತೊಂದರೆ ಈಗ ಪಾಂಡು ಗಾರ್ಡ್ ಬಂದ್ಮೇಲೆ ಸರ್ ನಿದ್ದೆ ಇಲ್ಲ ಸರ್, ಈಗ ನನಗೆ ಹೇಳಿದಿರಲ್ಲ, ಅವ್ರಿಗೆ ಏನ್ ಮಾಡ್ಬೇಕು ನಾನು ಮಾಡ್ತೀನಿ, ಸರಿನಪ್ಪ? ಹಾಗೆ 1 ವರ್ಷ 2020 ಮೊನ್ನೆ 4ನೇ ತಾರೀಕು ನೋಟಿಸ್ ಕಳಿಸಿದ್ರು. ಜಾಗ ಸರ್ ಇದು ಸರ್ ಈಗ ರೆಡಿ ಮಾಡಿ ಕಳಿಸ್ತಾವಲ್ಲಿ ಏನಾಯ್ತು ಅಂತಂದ್ರೆ ಆ ಅಪ್ಲಿಕೇಶನ್ ಇವ್ರು ಹೇಳಿದ ಪ್ರಕಾರ ಯಾವ ಅಪ್ಲಿಕೇಶನ್ ವಾಪಸ್ ಬಂದಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಸಹಿತ ಪ್ರತಿಯೊಬ್ಬ ಏನು 40 ಜನ ಅವರಿಗೂ ಎಲ್ಲರಿಗೂ ಒಂದು ನೋಟಿಸ್ ಯಾವ ರೀತಿ ಬಂದಿದೆ ಅಂತಂದ್ರೆ 2005 ಡಿಸೆಂಬರ್ 31ಕ್ಕಿಂತ ಹಿಂದೆ ಇರುವಂಥದ್ದು ಅವನ ಜಮೀನಿನಲ್ಲಿ ಇರುವಂಥ ಪೂರಕ ದಾಖಲಾತಿಗಳನ್ನು ಕೊಡಿ, ಇಲ್ಲದೆ ಹೋದಲ್ಲಿ ನೀವು ಕೂಡಲೇ 90 ದಿನಗಳ ರಿಟ್ ಅರ್ಜಿ ಹಾಕಿ DC ಆಫೀಸಿಗೆ ಅಂತ ಇತ್ತು ಅದರಲ್ಲಿ. ನಾನು ಅದ್ರ ಪ್ರಕಾರ ಒಂದು ಅಪ್ಲಿಕೇಶನ್ ಅವ್ರಿಗೆ ಹಾಕಿದ ಮೇಲೆ 2005 ಡಿಸೆಂಬರ್ 31ಕ್ಕಿಂತ ಹಿಂದೆ 75 ವರ್ಷ 3 ತಲೆಮಾರಿನ ದಾಖಲಾತಿ ಸ್ವಾಮಿ ನಮ್ಮಲ್ಲಿ ಯಾರು ಕೊಡೋಕ್ಕಾಗಲ್ಲ ಅಂತ ನಾನು ಹಾಕಿದ್ದೀನಿ. ಯಾಕೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಅದಕ್ಕೂ ಒಂದು ಉದಾಹರಣೆ ಸೈನಿಕವನ್ನು ಕೊಟ್ಬಿಟ್ಟು ನಾನು ಲಾಸ್ಟ್ ಮಾಡ್ತೀನಿ, ಯಾಕಂದ್ರೆ ತುಂಬ ಮಾತಾಡೋಲ್ಲ ನಾವು ಹಿಂದೆ ಇಲ್ಲಿ ಬರುವಾಗ ನಮ್ಮ ಹಿರಿಕರು ಹುಲ್ಲು ಮನೆ ಕಟ್ಕೊಂಡಿದ್ರು, ಹುಲ್ಲಿನ ಮನೆಗಳು, ಸ್ವಾಂಗ್ಯ ಮನೆಗಳು, ಇಂಥ ಮನೆಗಳು ಕಟ್ಕೊಂಡಿದ್ರು. ಆವಾಗ ಸ್ವಾಮಿ ಈ ಕರೆಂಟ್ ಇರಲಿಲ್ಲ ನಮ್ಮಲ್ಲಿ ಏನಪ್ಪ ಅಂದರೆ ಚುಮಣಿ ಬುಡ್ಡಿ ಹಿಡ್ಕೊಂಡು ಏನೋ ಒಂದು ವಸ್ತು ಹುಡ್ಕ್ಬೇಕಂದ್ರೆ ಹಿಂಗೆ ಹುಡ್ಕಕ್ಕೆ ಬರ್ತಿದ್ದಿಲ್ಲ, ಹಿಂಗೆ ಹುಡುಕ್ತಿದ್ರು. ಮೇಲೆ ಮನೆ ಬೆಂಕಿ ಬಿದ್ದಿರೋದು, ಆ ಮನೆ ಬೆಂಕಿ ಬಿದ್ದಾಗ ಎಷ್ಟೋ ಜನ ದಾಖಲಾತಿಗಳನ್ನು ಸುಟ್ಕೊಂಡು ತಾವು ಹಾಕಿದ ಬಟ್ಟೆಯಲ್ಲಿ ಇದ್ದುಕೊಂಡು ನೆಕ್ಸ್ಟ್ ಮತ್ತೆ ಅದನ್ನ ತೊಳೆದು ಹಾಕಿಡಕ್ಕೂ ಬಟ್ಟೆ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಕೆಲವರು ಕಾಲಹರಣ ಮಾಡಿದ್ದಾರೆ. 75 ವರ್ಷ 65 ವರ್ಷ 80 ವರ್ಷ 100 ವರ್ಷ ಈ ಥರ ಹೇಳ್ತಾ ಇದ್ದೀವಿ. ಈಗ ನಮಗಿಲ್ಲಿ ಏನಾಗ್ತಾ ಇದೆ ಅಂತಂದರೆ ಅರಣ್ಯ ಇಲಾಖೆಯವರು ದಿನ ಒಂದೊಂದು ಥರದ ವಿಷಯ ಮಾಹಿತಿಗಳು ಕೊಡ್ತಾರೆ. ಈಗ ಸದ್ಯದಲ್ಲಿ ನಿಮ್ಮ ಅರಣ್ಯ ಮಂತ್ರಿಗಳು ಒಂದು ಆದೇಶವನ್ನು ಹೊರಡಿಸಿದ್ರು. ಯಾವ ಥರ ಅಂತ ಹೇಳಿದರೆ, ಈಗ 2015ರಿಂದ ಈಚೆ ಮಾಡಿದಂಥ ಒತ್ತುವರಿಯನ್ನು ತೆರವುಗೊಳಿಸಬೇಕು ಅಲ್ವಾ ಸರ್? ಆ ತೆರವುಗೊಳಿಸಬೇಕು ಅಂತ ಹೇಳಿರ್ತಕ್ಕಂಥ ಮಾಹಿತಿ ನಮ್ಮ ಮಲೆನಾಡು ವ್ಯಾಪ್ತಿಗೆ ಮಾತ್ರ ಸೀಮಿತವಾಗಿತ್ತು ಅಥವಾ ರಾಜ್ಯಾದ್ಯಂತ ಸೀಮಿತವಾಗಿತ್ತು ಅಂತ ನಿಮ್ಮ ಹತ್ರ ವಿಷಯ ಕೇಳ್ತಿದ್ವಿ ನಾವು. ಮೊದಲನೇದಾಗಿ ಆಮೇಲೆ ನಮ್ಮ ವ್ಯಾಪ್ತಿಯಲ್ಲಿ ಹೆಚ್ಚಿನದಾಗಿ ಶರಾವತಿ ಹಿನ್ನೀರಿನ ಮುಳುಗಡೆ ರೈತರು ವಾಸವಾಗಿದ್ದಾರೆ. ಅದು ಸಾಮಾನ್ಯವಾಗಿ ನಿಮಗೂ ಕೂಡ ಪ್ರತಿ ಸಾರಿನೂ ಮಾಹಿತಿ ಬರ್ತಾನೆ ಇದೆ. ಅದ್ರ ಬಗ್ಗೆ ಒಂದು ಸಮಜಾಯಿಸಿ ಕೊಡ್ತಾ ಇರ್ತಾರೆ ರಾಜಕಾರಣಿಗಳು. ಅಧಿಕಾರಿಗಳಿಗೆ ಒಂದ್ಸರಿ ಹೀಗೆ ಯಾವುದೋ ಒಂದು ಬೈಠಕ್ ಮಾಡ್ತಾರೆ, ಅವ್ರ ಅಧಿಕಾರಿಗಳು ಏನೋ ಒಂದು ತಿಳ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಕೂಡ ಕೇಳಿ ಅದನ್ನ ಇದೇ ತರ ನಾವು ಕೂಡ ಆಲ್ರೆಡಿ ನಮ್ಮ ತಂದೆ ತಾಯಿಯರೆಲ್ಲ ಹೋಗ್ಬಿಟ್ರು. ಈಗ ನಾವು ಆಲ್ಮೋಸ್ಟ್ ಅರ್ಧ ವಯಸ್ಸನ್ನು ಮುಗಿಸ್ತಾ ಬಂದಿದ್ದೀವಿ, ಇನ್ನು ಹೋಗುವ ಹಂತದಲ್ಲೇ ನಾವು ಇದೀವಿ ಅಂತ ಹೇಳ್ಕೋಬಹುದೇನೋ. ಶರಾವತಿ ಹಿನ್ನೀರಿನರಿಗೆ ಇದುವರೆಗೂ ನಿಮಗೆ ಸಂಪೂರ್ಣವಾಗಿ ಶರಾವತಿ ಹಿನ್ನೀರಿನರಿಗೆ ಪರಿಹಾರ ಮತ್ತು ಪುನರ್ವಸತಿ ಅಂತ ಇತ್ತು ಅಲ್ವಾ ಸರ್? ಪುನರ್ವಸತಿ ಅಂದ್ರೆ ಏನು, ಪರಿಹಾರ ಅಂದ್ರೆ ಏನು? ಈ ತರ ಇದೆ. ಜಮೀನ್ ಮಾತ್ರ ಅಷ್ಟೇ ಇರುತ್ತೆ, ಜನಸಂಖ್ಯೆ ಬೆಳೀತಾ ಹೋಗುತ್ತೆ. ನಮಗೂ ಕೂಡ ಚೂರ್ಪಾರ್ ಬಗರ್ಕೊಂಬ ಜಮೀನ್ ಮಾಡ್ಕೊಂಡಿದ್ವಿ. ಖಾತೆ ಇರೋದು 5 ಗುಂಟೆ 10 ಗುಂಟೆ ಬಂದ್ಬಿಟ್ಟಿದ್ವಿ. ಯಾರೋ 5-10 ಎಕರೆ ಇರಲಿಲ್ಲ. ನಮಗೂ ಕೂಡ
ಡಿಪಾರ್ಟ್ಮೆಂಟಿಂದ ಮತ್ತು ನಿಮ್ಮ ಸರ್ಕಾರದಿಂದ ಅನುಕೂಲ ಮಾಡಿಕೊಡ್ಬೇಕು. ಲೋಲಕ್ ಅಂತ ನಿನ್ನೆ ಸತ್ತೋದ್ರು, ಸ್ಟ್ರೋಕ್ ಆಗಿತ್ತು, 2 ಜನ ಮಕ್ಕಳು. ಅವ್ರು ಇತ್ತೀಚೆಗೆ ಹೆಂಡಪಟ್ಟು ದಿಗ್ ತಪ್ಪಿಟ್ರು. ಒಂದು ಅರ್ಧ ಎಕರೆ ತೋಟ ಮಾಡಿದ್ದಾನೆ. ಆ ತೋಟ ಅವನು ಕೈಕಾಲು ಇಲ್ದೇ ಇದ್ದಾನೆ, ಅದನ್ನೇನೋ ಮಾಡಿದ್ದಾರೆ. ಅವನ ತೋಟಕ್ಕೆ ಹೆಂಡ ಹುಡುಕಿರೋರು ಏನೋ ಮಾಡ್ಕೊಂಡು JCB ಎಲ್ಲ ತಗೊಂಡ್ ಬಂದ್ರೆ ಅವನ ತೋಟಕ್ಕೆ ಮಣ್ಣೊಡಕ್ಕೆ ಬಿಡ್ಲೇ ಇಲ್ಲ. ಆ ಅರ್ಧ ಎಕರೆ ತೋಟ ಅದು ಅರ್ಧ ಸತ್ತೋಗಿದೆ. ಅದೇ ಅವನ ಜಾಗದಲ್ಲಿ ಬೇರೆ ಹಾಕ್ಬಿಟ್ಟೇನಲ್ಲ, ಒಂದ್ 7-8 ಜನ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವನ ಜಾಗದಿಂದ ಬೇರೆ ತೋಟಕ್ಕೆ ಮಣ್ಣು ಹೊಡೆದ್ರು. ಹೆಂಗದ ಅವನಿಗೇನು ಮಾಡಕ್ಕಾಗಲ್ಲ. ನಾನು ಹೇಳ್ತಾ ಇರೋದು ಎಂಕ್ರೋಚ್ಮೆಂಟ್ ಸಾಮಾನ್ಯದವನು ಎಬ್ಸೋದಲ್ಲ. ನಮ್ ಸಾಹೇಬ್ರು ಗೋಪಾಲ್ ಕೃಷ್ಣ ಅವರು ಅವ್ರ ಖಾತೆ ಜಮೀನಿದ್ದು ಪಕ್ಕ ಎಂಕರೇಜ್ ಮಾಡಿದ್ರೆ ಅವ್ರಿಗೆ ಎಬ್ಸಿ, ರತ್ನಾಕರ್ ಅವ್ರದ್ದು ಅವ್ರಿಗೆ ಎಬ್ಸಿ, ರಾಮಚಂದ್ರ ಅವ್ರಿಗೆ ಎಬ್ಸಿ, ಆಮೇಲೆ ರೈತ ಬನ್ನಿ. ಹೇಳ್ತಾರೆ ಕೆಳಗಿಂದ ಮೇಲೆ ಹಾಕಿದ್ದಾರೆ, ಮೇಲಿಂದ ಕೆಳಗಡೆ ಬನ್ನಿ. ಎಲ್ಲರಿಗೂ ಒಂದೇ ಆಗಿರ್ಬೇಕು. ಇಲ್ಲಿ ಯಾರೋ ಒಬ್ಬ ಹೊಡೆದ ರಾಶಿ ಹಾಕುವಂತಾನೆ, ಇನ್ನೊಬ್ಬ ಇಲ್ಲ ವಿಶ್ವೇಶ್ವರ ಅಂತ ಅವನು ಒಂದು 4 ಸಾಲ ಅಡಕೆ ಮರ ಇದಾವೆ, ಅವನ್ ದರ ಇಷ್ಟ ಹತ್ರ ದರ ಇದೆ, ತಗೊಂಡು ಹಾಕಕ್ ಬಿಡಲ್ಲ ಅವರಿಗೆ. ಸಮಸ್ಯೆ ಇದು. ನಾವು ಇದನ್ನ ಹೇಳಕ್ಕೆ, ಈ ನೋವನ್ನು ಹೇಳಕ್ಕೆ ಕರ್ಸಿರೋದು. 100 ವರ್ಷದಿಂದ ನಮ್ಮ ಅಜ್ಜರು ಮಾಡಿದ್ದಾರೆ, ಅಪ್ಪರು ಮಾಡಿದ್ದಾರೆ, ನಾವು ಬದುಕಿ ಬಂದಿವಿ. ಅವ್ರು ಯಾರಿಲ್ಲ, ಸತ್ತೋಗಿದ್ದಾರೆ. ಇವತ್ತು ನೀವು ಇದೇ ಕೂಡ ಎದ್ದಬೇಕಿದ್ರೆ ಎಲ್ಲಬೇಕು. ಒಂದ್ ಕೆಲಸ ಮಾಡಿ, ನಮ್ಮ ವಿರುದ್ಧವಾಗಿ ಸರ್ಕಾರದ ಕಾನೂನು ವಿರುದ್ಧವಾಗಿ ಬದುಕ್ತಾ ಇದ್ರೆ ಕಸ್ತೂರಿ ರಂಗನ್ ವರದಿ ಅಂತ ಗೊತ್ತಿಲ್ಲ, ಕೇಂದ್ರ ಸರ್ಕಾರದ ವರದಿ ಅಂತ ಗೊತ್ತಿಲ್ಲ, ಸಾಮೂಹಿಕವಾಗಿ ಹತ್ಯೆ ಮಾಡಿ ನಿಮ್ದಷ್ಟು ನೀವೇ ಇಟ್ಕೊಂಡ್ಬಿಡಿ. ಯಾಕೆ ಇನ್ನು ಮುಂದೂ ಕೂಡ ಪ್ರತಿಯೊಂದಕ್ಕೂ ನಾವು ಕೂಡ ಅವ್ರ ಜೊತೆ ಇದ್ದೀವಿ. ಯಾರೇ ಒಬ್ರು ಇದಕ್ಕೆ ಇಷ್ಟ ಆಯ್ತು, ಸಾಹೇಬ್ರು ಬಂದ್ರು, ನಮ್ಗೇನೆ ಹೇಳಿದ್ರು ಅಂತೇಳಿ ನಾಳೆ ಬೆಳಿಗ್ಗೆ ಹೋಗಿ ಒಂದು ಊಟ ಕಿತ್ತುದ್ರು ನೀವು ಕರೆದು ಹೇಳಿ ನಾವೇ ಹೋಗಿ ಕಿತ್ತಾಡ್ತೀವಿ ಅಂತ ಬದುಕಿದ್ದಾರೆ. ಹಕ್ಕಿ ಪಿಕ್ಕಿ ತರ ಅಂದ್ರೆ ಗುಡ್ಡಗಾಡು ಜನರು ಏನಿದ್ರು ಆ ಕಾಲದಲ್ಲಿ, ಆ ತರ ಬಟ್ಟೆ ಇಲ್ಲದೆ ಬಂದು ಏನೋ ಮಾಡಿ ಬಂದು ಇವರು ಬದುಕಿದ್ರು. ಆ ಕಡೆ ಎಲ್ಲ ಹೋಗಕ್ ಹೇಳಿದ್ರು ಕಾಗೋಡ್ ಸಾಹೇಬ್ರೆಲ್ಲ, ಇವರು ಇಲ್ಲೇ ಇರ್ಬೇಕಂತ ಇಲ್ಲೇ ಸೇರ್ಕೊಂಡು ಕುತ್ಕೊಂಡ್ರು. ಈ ಪರಿಸ್ಥಿತಿ ಹಂಗಾತು. ಆ ಕಾಲದಲ್ಲಿ ಈ ಹೊಟ್ಟೆಗಿಲ್ದೆ ಏನಿಲ್ದೆ ಗೆಡ್ಡೆ ಗೆಣಸನ್ನ ಈ ಹಕ್ಕಿ ಪಿಕ್ಕಿ ತಿಂದಾಗೆ ಗೆಡ್ಡೆ ಗೆಣಸನ್ನ ಹಾಕ್ಕೊಂಡು ಏನೋ ಕಟ್ಕೊಂಡು ಇಲ್ಲಿದ್ದಾರೆ. ಈಗ ಇಷ್ಟೆಲ್ಲ ಮಾಡ್ಕೊಂಡಿದ್ದಾರೆ. ಈಗ ಸರ್ಕಾರದ ಆದೇಶಗಳು, ಕೇಂದ್ರ ಸರ್ಕಾರ, ಹೈಕೋರ್ಟ್, ಗೀಕೋರ್ಟ್, ಸುಪ್ರೀಂ ಕೋರ್ಟ್, ಈ ಕಾನೂನು ಬಂದು ಎಲ್ಲ ನಮ್ಮ ರೈತರ ಸಮಸ್ಯೆಗಳು ಆಗೇ ಆಗುತ್ತೆ. ಸಮಸ್ಯೆ ಇದ್ದೇ ಇರುತ್ತೆ, ಮನುಷ್ಯ ಬಂದ ಮೇಲೆ ಸಮಸ್ಯೆ ಇದ್ದೇ ಇರುತ್ತೆ. ನೀವು ಒಂದು ತಿಳ್ಕೊಂಡ್ರಿ, ಇದಕ್ಕೆ ದೊಡ್ಡ ಮಾಡಕ್ ಹೋಗ್ಬೇಡಿ, ಗೊಂದಲ ಮಾಡಕ್ ಹೋಗ್ಬೇಡಿ. ನೀವು ಇರೋ ಜಾಗಕ್ಕೆ ನಿಮ್ ತೊಂದರೆ ಕೊಡಲ್ಲ, ಇಷ್ಟು ಮಾಡ್ಕೊಳ್ಳಿ. ಸುಮ್ಮನೆ ಅದು ಇದು ಅಂತ ಒಬ್ರದ್ದು ಯಾವ್ದೋ ಒಂದು ಇದು ಮಾಡಿದ ತಕ್ಷಣ ಎಲ್ರು ಇದು ಮಾಡೋಂಥ ಪ್ರಶ್ನೆ ಇಲ್ಲ. ಗೊತ್ತಾಯ್ತಂದ್ರೆ ನಾನು ಹೇಳಿದ್ದು ಕೇಳ್ಕೊಂಡು ಹೋಗ್ರಿ. ನಿಮಗೆ ಈಗ ಅವಕಾಶ ಇದೆ, ನೀವು ಎಲ್ಲೆಲ್ಲಿ ಇದ್ದೀರಿ ಅಲ್ಲಿ ನಿಮಗೆ ಯಾವುದೇ ತೊಂದರೆ ಕೊಡ್ದಾಗ ನೋಡ್ಕೊಳ್ತೀವಿ, ನಮ್ದಿದೆ, ನಾನು ನೋಡ್ಕೊಳ್ತೀನಿ. ಮುಂದೆ ಏನಾದ್ರು ಸಮಸ್ಯೆ ಇದ್ರೆ ನನ್ ಗಮನಕ್ಕೆ ತರ್ಬೇಕು, ಟಿಒಪರ್ ಹೇಳ್ರಿ, ನಾನೇ ಬರ್ತೀನಿ. ನಾನೇ ಬಂದು ಏನಾರು ಇದ್ರೆ ಇದು ಮಾಡ್ತೀನಿ. ಗೊತ್ತಾಯ್ತಾ? ಆ ಸಣ್ಣ ಪುಟ್ಟದೆಲ್ಲ ಇದ್ರೆ ಅದು ಬಗೆಹರಿಸ್ಕೊಡಿ, ಅದು ಮಾಡಿ. ಯಾವ್ದು ಘರ್ಷಣೆ ಮಾಡ್ಕೊಳಕ್ ಹೋಗ್ಬೇಡಿ. ಗೊತ್ತಾಯ್ತಾ? ನಾವು ಬಂದಿರೋದು ಸಮಸ್ಯೆ ಬಗೆಹರಿಸಕ್ಕೆ ಬಂದಿರೋದು. ನಿಮ್ಮ ಕಷ್ಟಗಳೆಲ್ಲ ಏನ್ ಹೇಳಿದ್ರೆ ನಂಗೆ ಅರ್ಥ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಫಾರೆಸ್ಟ್ ಆಕ್ಟ್ ತುಂಬಾ ಗಟ್ಟಿ ಇದೆ, ಬಹಳ ತೊಂದರೆ ಇದೆ. ನೀವು ಹೇಳ್ದಂಗೆ ನೀವು ಸ್ಟ್ರೈಕ್ ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ ಅನ್ನೋ ಪ್ರಶ್ನೆ ಬರೋದಿಲ್ಲ ಇಲ್ಲಿ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತು ತೀರ್ಮಾನ ಆಗೋ ಪರಿಸ್ಥಿತಿ ಬಂದಿದೆ. 75 ವರ್ಷ ಕೇಂದ್ರ ಸರ್ಕಾರ ಅವತ್ತು ಮಾಡಿದ್ರು, ಅದು ತಿದ್ದುಪಡಿ ಮಾಡಕ್ಕೆ 10 ವರ್ಷದಲ್ಲಿ ಆಗಿಲ್ಲ. ಅದನ್ನ ನಾವು ಕಮ್ಮಿ ಮಾಡ್ಬೇಕಂತ ಹೇಳಿ ಮಾಡಿದ್ರು ಆಗಿಲ್ಲ. ಮುಳುಗಡೆ ಸಂತ್ರಸ್ತರಿಗೆ ಕಾಗೋಡು ಸಾಹೇಬ್ರು 2000 ಹಕ್ಕುಪತ್ರ ಕೊಡಿಸಿದ್ರು. ಆನಂತರ ಬಂದಂತ ಸರ್ಕಾರದಲ್ಲಿ ಅದು ಮೂವ್ಮೆಂಟ್ ಮಾಡ್ದೇನೆ ಅದು ವಜಾಗೆ ಹೋಯ್ತು. ಈಗ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ತೆಗೆದುಕೊಂಡಿದ್ವಿ. ನಾವು ಮಧು ಬಂಗಾರಪ್ಪನವರು, ನಾವು ಅರಣ್ಯ ಸಚಿವರು, ಎಲ್ಲ ಕಂದಾಯ ಸಚಿವರೆಲ್ಲ ಸೇರಿ ಒಂದು 5-6 ಮೀಟಿಂಗ್ ಎಲ್ಲ ಮಾಡಿ ಈಗ ಅದನ್ನ ಮುಂದೆ ಏನ್ ಮಾಡಬೇಕು ಅನ್ನೋದು ಸುಪ್ರೀಂ ಕೋರ್ಟಿಗೆ ಕಳಿಸಿ, ಈ ತರ ಮುಳುಗಡೆ ಸಂತ್ರಸ್ತಿದ್ದಾರೆ, ಇವರಿಗೆ 75 ವರ್ಷ ಮಾಡೋಕ್ಕಾಗಲ್ಲ, ಹಿಂದಿಂದ ಬದುಕಿ ಬಂದಿದ್ದಾರೆ, ಇವತ್ತು ಕರೆಂಟ್ ಕೊಟ್ಟಿದ್ದಾರೆ, ಇವತ್ತು ಇಡೀ ರಾಜ್ಯಕ್ಕೆ ವಿದ್ಯುತ್ ಕೊಟ್ಟಂತ ಜನ ಇದ್ದಾರೆ ಅಂತೇಳಿ ಮಾಹಿತಿ ಮಾಡಿ ಇವತ್ತು ನಾವು ಸುಪ್ರೀಂ ಕೋರ್ಟಿಗೆ ಕಳಿಸಿದ್ವಿ. ಅರಣ್ಯ ಸಮಿತಿಯವರು ನೀವು ಕೊಟ್ಟಿದ್ದೀರಿ, ಮಾಡಿದ್ದೀರಿ, ಅರಣ್ಯ ಸಮಿತಿಯವರು ಮಾಡಿದ್ದೀರಿ. ಅರಣ್ಯ ಸಮಿತಿಗೆ ನಾವು ಹೇಳಿದ್ವಿ 25 ವರ್ಷದ ಇದ್ರೆ ಅದನ್ನು ಪರಿಗಣಿಸಬೇಕು ಅನ್ನೋದು ನಾವು ಮಾಡಿದ್ವಿ. ಇದೇನು ತಲೆ ಸುಮ್ಮನೆ ಆದ್ಮೇಲೆ ಅಂತೀನಿ, ಮತ್ತೆ ನಾವು ತೀರ್ಮಾನ ಮಾಡಿ ನಮಗೆ ಬರೋದಾದ್ರೆ ನಾಳೆನೇ ಬರ್ಸ್ಬಿಡ್ತಿದೀವ, ಎಲ್ಲ ನಿಮ್ಗೆ ಹಕ್ಕುಪತ್ರ ಕೊಡಿಸ್ಬಿಡ್ಬೋದಾಯ್ತು.
ಆ್ಯಕ್ಟು ತುಂಬ ಗಟ್ಟಿಯಾಗಿರೋದ್ರಿಂದ ನಾವು ಭಾಳ ಕಷ್ಟ ಇದೆ. ಇವತ್ತು ನೋಡಿ, ಒಬ್ಬ ರೈತರಿಗೆ ನಿಮಗೆ ನೋಟಿಸ್ ಕೊಟ್ಟರೆ ನೀವು ಹೋಗ್ಬೇಕಾಗತ್ತೆ ಬೆಂಗಳೂರಿಗೆ, ನೆನ್ಪಿಡ್ಕೊಳ್ಳಿ. ಇಲ್ಲೆಲ್ಲೂ ಮಾಡಲ್ಲ, ಗ್ರೀನ್ ಬೆಲ್ಟಿಗೆ ಹೋಗ್ಬೇಕಾಗತ್ತೆ, ಅಲ್ಲಿ ಅರ್ಜಿ ನಿಮ್ಮದು ಇತ್ಯರ್ಥ ಆಗಬೇಕಾಗುತ್ತೆ. ಇವೆಲ್ಲ ಕಷ್ಟಗಳು ಬರುತ್ತೆ. ಆದ್ದರಿಂದ ನಾನು ಫಾರೆಸ್ಟ್ ಇಲಾಖೆ DF ಅವ್ರನ್ನು ಕರ್ಕೊಬಂದಿದ್ದೆ. ಅದಕ್ಕಾಗಿ ನಾನು ಇವರಿಗೂ ಹೇಳೋದಷ್ಟೇ, ನೋಡ್ರಿ, ಹೊಸದಾಗಿ ಏನಾದರೂ ಮಾಡೋದಿದ್ರೆ ಅವ್ರು ಯಾರು ಮಾಡ್ತಾರೆ ಅನ್ನೋದು. ಈಗ ನಿಮ್ಮ ಟ್ರಂಚ್ ಹೊಡೆದಿರ್ತಾರೆ, ಏನ್ರಿ ಟ್ರಂಚ್ ಹೊಡೆದಿದ್ರಿ ಇವರು, ಆ ಟ್ರಂಚ್ ಹೊಡೆದಿದ್ದ ಜಾಗವನ್ನು ಬಿಟ್ಟು ಆಚೆಗೆ ಬರೋಕೆ ಇಲ್ಲ, ಇವ್ರು ಯಾರು ಬರಲ್ಲ. ಹಳೆಯದನ್ನ ನೀವು ಕೇಳಕ್ಕೆ ಹೋಗ್ಬೇಡಿ, ಯಥಾಸ್ಥಿತಿ ಹಾಗೆ ಇಡಿ. ಆ ಕೇಸಿಗೆ ಏನು ಮಾಡ್ಬೇಕು ಅನ್ನೋದು DF ಅವ್ರಿಗೆ ನಾನು ಮಾತಾಡ್ತೀನಿ. ಅದನ್ನು ಇನ್ನು ಮುಂದೆ ಆ ಥರ ಆಗಬಾರ್ದು. ಏನ್ರಿ ನೀವು ಸುರೇಶ್ ಮತ್ತು ನೀವು ಯಾರಿದ್ದೀರಿ ಅವರು, ದಯವಿಟ್ಟು ಹೇಳ್ತೀನಿ, ಈ ಭಾಗದ ಜನರು ಮುಳುಗಡೆ ಸಂತ್ರಸ್ತಾಗಿ ಏನೋ ಅವತ್ತಿನಿಂದ ಕಷ್ಟಪಟ್ಟು ಇಲ್ಲಿ ಬದುಕಿದ್ದಾರೆ, ಜೀವನ ಸಾಕ್ಷಿದ್ದಾರೆ. ನಾನು ನೋಡ್ರಪ್ಪ ಭರವಸೆ ಕೊಡ್ತೀನಿ, ನಿಮ್ಮ ಇವತ್ತಿನ ನೀವು ಏನು ಸ್ಥಿತಿಯಲ್ಲಿದ್ದೀರಿ ಅದನ್ನ ನೀವು ಕಾಯಂ ಹಂಗೆ ಇಟ್ಕೊಳ್ಳಿ, ನಾವು ಏನು ತೊಂದರೆ ಕೊಡೋಲ್ಲ. ಇದಕ್ಕೆ ಏನು ರೆಡಿ ಬರೇ ಈ ಇದಕ್ಕೆ ನಿಮಗೆ ಯಾವ ಸಮಸ್ಯೆನೂ ಬರಲ್ಲ. ನೀವು ಗಟ್ಟಿ ಅಲ್ಲೇ ಇರ್ರಿ, ಆಯ್ತಾ? ಮುಂದೆ 25 ವರ್ಷ ಮಾಡಿದ್ರೆ ನಿಮ್ಗೆ ಎಲ್ರಿಗೂ ಹಕ್ಕುಪತ್ರ ಬರ್ತದೆ. ಅಲ್ಲಿವರೆಗೆ ಕಾಯ್ಬೇಕು. ಕೇಂದ್ರ ಸರ್ಕಾರ ಏನ್ ನಿರ್ಧಾರ ಮಾಡ್ತದೆ ನೋಡ್ಬೇಕು. ಸುಪ್ರೀಂ ಕೋರ್ಟ್ ಮುಳುಗಡೆ ಸಂತ್ರಸ್ತರು ನಾವು ಹೋಗಿದ್ದೀವಿ, ಅಲ್ಲಿ ಏನಾಗುತ್ತೆ ನೋಡೋಣ. ಅದಾಗ್ಬಿಟ್ರೆ ಅದರಲ್ಲೂ ನಿಮಗೆ ಬರ್ತಾರೆ. ಮುಳುಗಡೆ ಸಂತ್ರಸ್ತರು ಬಹಳ ಜನ ಇದ್ದೀರಿ, ಅದನ್ನ ಮಾಡಬೇಕು. ಈಗ ಸರ್ಕಾರ ಬಂದ ಮೇಲೆ ಮಧು ಬಂಗಾರಪ್ಪನವರು ಬಹಳ ತಲೆ ಕೆಡಿಸ್ಕೊಂಡು ಬಹಳ ಕೆಲಸ ಮಾಡಿದ್ದಾರೆ, ಆಯ್ತಾ? ಇವರು ಲಾಯರ್ ಇಟ್ಟು ಮತ್ತೆ ನಮ್ಮ ಪಕ್ಷದ ಅಧಿಕೃತವಾದಂಥ ಲಾಯರ್ಗಳನ್ನೆಲ್ಲ ಇಟ್ಕೊಂಡು ಇವತ್ತು ತುಂಬಾ ಅತ್ಯಂತವಾಗಿ ಆ ಜನರಿಗೆ ಏನಾದ್ರು ಮಾಡಿಕೊಡ್ಬೇಕು, ಅವ್ರ ಕಷ್ಟವನ್ನು ನಿರ್ವಹಣೆ ಮಾಡ್ಬೇಕು ಅನ್ನೋದು ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಈಗ ನಾ ಫಾರೆಸ್ಟ್ ಆಫೀಸರ್ಗೂ ಹೇಳ್ತಾ ಇದ್ದೀನಿ, ನೋಡ್ರಿ, ಇನ್ನು ಮುಂದೆ ಯಾರು ಹೊಸದಾಗಿ ಮಾಡಿದ್ರೆ ನೀವು ಅದ್ರ ಬಗ್ಗೆ ಕೇಸ್ ಹಾಕಬಹುದು. ಬಿಟ್ರೆ ಹಳೆ ಇದಕ್ಕೆ ನೀವು ಯಾರು ಕೆದಕಕ್ಕೆ ಹೋಗ್ಬೇಡಿ, ಹಳೇದು ಯಾವುದು ಮುಟ್ಟಕ್ಕೆ ಹೋಗ್ಬೇಡಿ, ಅವ್ರಿಗೆ ಯಾರಿಗೂ ತೊಂದರೆ ಕೊಡಕ್ಕೆ ಹೋಗ್ಬೇಡಿ. ಇವಾಗಲೇ ಹೇಳ್ತಾ ಇದ್ದೀನಿ, ಗೊತ್ತಾಯ್ತಂದ್ರಪ್ಪ?